ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಅವಕಾಡೋನ ಯೂಸ್ ಮಾಡಿ ಚಪಾತಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಆ ಚಪಾತಿನ ಮಾಡೋದಕ್ಕೆ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ದ ಇಂಡಸ್ ವ್ಯಾಲಿ ಅವರ ಐರನ್ ತವಾನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು 11 ಇಂಚ್ ತವ ಆಗಿರುತ್ತೆ. ಇದ್ರ ಥಿಕ್ನೆಸ್ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿ ಸಿಯೋದಿಲ್ಲ ಬಾಟಮ್ ಎಲ್ಲ. ಆಮೇಲೆ ಚಪಾತಿ ಹಾಕಿದಾಗ ತಳ ಅಂಟ್ಕೊಳ್ಳೋದು ಆ ರೀತಿ ಎಲ್ಲ ಆಗೋದಿಲ್ಲ. ಚಪಾತಿ ಒಂದೇ ಅಲ್ಲ, ಇದರಲ್ಲಿ ಅಕ್ಕಿ ರೊಟ್ಟಿನೂ ಮಾಡ್ಬೋದು. ನಮ್ಮ ಹಾಸನ ಕಡೆ ಅಕ್ಕಿ ರೊಟ್ಟಿ ಅಂತೂ ವಾರದಲ್ಲಿ 3 ಸಲ ಇದ್ದೇ ಇರುತ್ತೆ. ಸೊ ಬೆಸ್ಟ್ ಅಂತ ಅನ್ನಿಸ್ತು ನನಗೆ. ನಾನು ಯೂಶಲಿ ಸ್ಟವ್ ಮೇಲೆ ಡೈರೆಕ್ಟಾಗಿ ಕುಕ್ ಮಾಡ್ತೀನಿ ಅಲ್ವಾ ಅಕ್ಕಿ ರೊಟ್ಟಿ. ಇದು ಐರನ್ ತವ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾವು ಬರುತ್ತೆ. ಆ್ಯಂಡ್ ಚೆನ್ನಾಗಿ ಕಾದ್ಬಿಟ್ರೆ ಅದರಲ್ಲೇ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇದನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ನೀವೂ ಸಹ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದ್ರ ಜೊತೆಗೆ ಕಾವ್ಯ 22 ಅನ್ನೋ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಹ ಸಿಗುತ್ತೆ, ಪರ್ಚೇಸ್ ಮಾಡ್ಬೋದು. ಇದೆಲ್ಲ ಒಂದು ಲೈಫ್ ಟೈಮ್, ಒಂದಷ್ಟು ವರ್ಷ ಆದಮೇಲೆ ಕೆಟ್ಟೋಗುತ್ತೆ ಅಂತ ಏನಿಲ್ಲ. ಕಬ್ಬಿಣದಾಗಿರೋದ್ರಿಂದ ಲೈಫ್ ಟೈಮ್ ಬಾಳಿಕೆ ಬರುತ್ತೆ. ಇದು ತುಂಬ ಹೆವಿ ಆಗಿದೆ. ಸೊ ಇವಾಗ ಇಲ್ಲಿ ಅವಕಾಡೋ ಚಪಾತಿ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಅವಕಾಡೋದಲ್ಲಂತೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ದರೆ ಅದನ್ನು ಸರಿ ಮಾಡಿಸುತ್ತೆ, ಹಾರ್ಟ್ ಹೆಲ್ತ್ಗೆ ಒಳ್ಳೆಯದು ಇದು. ಆಮೇಲೆ ವೆಯ್ಟ್ ಮ್ಯಾನೇಜ್ಮೆಂಟಿಗೆಲ್ಲ ಯೂಸ್ ಮಾಡ್ತಾರೆ. ಸೊ ನಾನಿಲ್ಲಿ ಸ್ವಲ್ಪ ಒಂದು 5 ಚಪಾತಿ ಮಾಡ್ತಾ ಇರೋದ್ರಿಂದ ಒಂದು ಅವಕಾಡೋ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಗಟ್ಟಿ ಇತ್ತು, ಅಂದರೆ ಸ್ವಲ್ಪ ಕಾಯಿ ಮುಂದಾಗಿತ್ತು, ಅದು ಇನ್ನೂ ಹಣ್ಣಾಗಿರಲಿಲ್ಲ. ಹಾಗಾಗಿ ನಾನು ಸಿಪ್ಪೆನ ತೆಗೆದು ಮಿಕ್ಸಿನಲ್ಲಿ ಈ ರೀತಿ ಇದನ್ನು ಪೇಸ್ಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ ಒಂದು ಬೌಲಿಗೆ. ಅದೇನಾದರೂ ಚೆನ್ನಾಗಿ ಹಣ್ಣಾಗಿದ್ದರೆ, ರೈಪ್ ಆಗಿದ್ದರೆ ಜಸ್ಟ್ ಸ್ಪೂನಲ್ಲಿ ಈ ರೀತಿ ಸ್ಕೂಪ್ ಮಾಡಿ ತೆಗೆದು ಸ್ಪೂನ್ನಲ್ಲೇ ಮ್ಯಾಶ್ ಮಾಡಿಬಿಡ್ಬೋದು, ಅಥವಾ ಕೈನಲ್ಲೇ ಈ ರೀತಿ ಮ್ಯಾಶ್ ಮಾಡಿಬಿಡ್ಬೋದು. ಇದು ಸ್ವಲ್ಪ ಗಟ್ಟಿ ಇದ್ದಿದ್ದರಿಂದ ನಾನು ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಟೇಸ್ಟ್ ಇರೋದಿಲ್ಲ. ಸೊ ಮಕ್ಕಳಿಗೆ ಟೇಸ್ಟ್ ಚೇಂಜ್ ಆಗುತ್ತೆ, ಮಕ್ಕಳು ತಿಂತಾರೋ ಇಲ್ವೋ ಅನ್ನೋದೆಲ್ಲ ಏನೂ ಇಲ್ಲ. ಇದರಲ್ಲಿ ನಾನು ಬ್ರೆಡ್ ಸ್ಯಾಂಡ್ವಿಚ್ ಸಹ ಮಾಡಿದ್ದೆ, ಬಟ್ ಅದು ಹಿತೇಶ್ ಅಷ್ಟಾಗಿ ಇಷ್ಟಪಡಲಿಲ್ಲ. ಏನೋ ಒಂಥರ ನನಗೆ ಅದನ್ನು ಒಳಗಡೆ ಇರೋದನ್ನೆಲ್ಲ ತೆಗೆದುಬಿಟ್ಟು ಕೊಡು ಅಂತ ಅಂತಿದ್ದ. ಬಟ್ ಅವಕಾಡೋ ತುಂಬ ಒಳ್ಳೆಯದಾಗಿರೋದ್ರಿಂದ ಈ ರೀತಿ ಚಪಾತಿ ಒಳಗಡೆ ಮಾಡಿ ಹಾಕ್ಬಿಟ್ರೆ ಗೊತ್ತೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತಾಯಿದ್ದೀನಿ ಇವತ್ತಿಲ್ಲಿ. ಅವಕಾಡೋ ಪೇಸ್ಟಿಗೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಚಿಲ್ಲಿ ಫ್ಲೇಕ್ಸ್ನ ಹಾಕಿದ್ದೀನಿ, ಜೊತೆಗೆ ಉಪ್ಪು. ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದ್ದರೆ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಸಹ ಹಾಕ್ಕೋಬೋದು ರೆಡ್ ಚಿಲ್ಲಿ ಫ್ಲೇಕ್ಸ್ ಬದಲಾಗಿ. ಇವಾಗ ಅದಕ್ಕೆ ಹಿಡಿಸೋ ಅಷ್ಟು ಮಾತ್ರ ಗೋಧಿ ಹಿಟ್ಟನ್ನು ಹಾಕಿ ನಾನಿಲ್ಲಿ ಕಲಸಿ ಇಟ್ಕೊತಾ ಇದ್ದೀನಿ. ಅದಕ್ಕೆ ಹಿಡಿಸೋ ಅಷ್ಟಾದರೂ ಹಾಕ್ಕೋಬೋದು, ಅಥವಾ ನೀವು ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ಜಾಸ್ತಿ ಚಪಾತಿ ಮಾಡೋದಿದೆ ಅಂತ ಅಂದರೆ ಜಾಸ್ತಿ ಹಿಟ್ಟನ್ನಾದರೂ ಹಾಕ್ಕೋಬೋದು. ನೀವು ಜಾಸ್ತಿ ಹಿಟ್ಟೇನಾದರೂ ಹಾಕೋತಾ ಇದ್ದೀರಾ ಅಂತ ಅಂದರೆ ಆವಾಗ ಅವಕಾಡೋನು ಸಹ ಒಂದು 2ರಿಂದ 3 ಹಾಕ್ಕೊಳ್ಳಿ. ಅದ್ರದ್ದು ನಿಮಗೆ ಬೆನಿಫಿಟ್ಸ್ ಸಿಗುತ್ತೆ ಹೆಲ್ತಿಗೆ. ಇಲ್ಲಿ ನಾನು ಬರೀ ಒಂದು 5 ಚಪಾತಿ ಮಾಡ್ತಾ ಇರೋದ್ರಿಂದ ಒಂದೇ ಒಂದು ಅವಕಾಡೋ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಅವಕಾಡೋ ಹಾಕ್ಕೊಂಡಷ್ಟು ನಮಗೆ ಇರೋದು 3 ಜನಕ್ಕೆ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಚಪಾತಿ. ಆ್ಯಂಡ್ ಇದು ಡಿನ್ನರಿಗೆ ಮಾಡ್ತಾ ಇರೋದ್ರಿಂದ ಅಲ್ಲಿಗೆ ಖಾಲಿ ಮಾಡಿಬಿಡಬೇಕು. ಸೊ ಇಟ್ಕೊಂಡ್ರೆ ಮತ್ತೆ ಅವಕಾಡೋ ಹಾಕಿರೋದ್ರಿಂದ ಅದು ಸ್ವಲ್ಪ ಬೇಗ ಕಪ್ಪಾಗ್ತಾ ಹೋಗುತ್ತೆ, ಹಾಗಾಗಿ ಇಡಂಗಿಲ್ಲ ಅಂತ ಅಂದ್ಬಿಟ್ಟು ನಾನು ಒಂದೇ ಒಂದು ಅವಕಾಡೋನ ಯೂಸ್ ಮಾಡಿದ್ದೀನಿ. ನೀಟಾಗಿ ಇದನ್ನು ಚಪಾತಿ ಹಿಟ್ಟನ್ನು ಸ್ವಲ್ಪನೂ ತೆಳುವಾಗಿ ಕಲಿಸ್ಕೊಳ್ದೇನೆ ನೀಟಾಗಿ ಹದವಾಗಿ ಕಲಿಸ್ಕೊಂಡು ಇವಾಗ ಚಪಾತಿ ಅರಿತಾ ಇದ್ದೀನಿ. ತಕ್ಷಣವೇ ಮಾಡ್ಬೋದು, ತುಂಬಾ ಸಾಫ್ಟಾಗಿ ಬರುತ್ತೆ, ಪರೋಟ ಥರ ಬರುತ್ತೆ ಇದು. ಆ್ಯಕ್ಚುಲಿ ನಾನು ಅವಕಾಡೋ ಪರೋಟ ಅಂತಲೇ ಹೇಳ್ಬೋದು, ಪರೋಟ ಮಾಡ್ತಾಯಿದ್ದೀನಿ. ಪೂರಿ ಸೈಜ್ಗೆ ಇದನ್ನು ಲಟ್ಟಿಸ್ಬಿಟ್ಟು ಮಧ್ಯದಲ್ಲಿ ಒಂದು ಅರ್ಧ ಚಮಚ ಎಣ್ಣೆ ಹಾಕಿ ಮತ್ತೆ ತ್ರಿಕೋಣಾಕಾರವಾಗಿ ಈ ರೀತಿ ಮಡಚಿ ಒಣ ಗೋಧಿ ಹಿಟ್ಟಿನಲ್ಲಿ ಈ ರೀತಿ ಹೊರಳಿಸಿ ಇದನ್ನು ಪರೋಟ ಶೇಪ್ನಲ್ಲಿ ಇದನ್ನು ಲಟ್ಸಿ ಇಟ್ಕೊಳ್ಳಿ. ರೌಂಡಾಗಿ ಬೇಕಾದರೂ ಮಾಡ್ಬೋದು, ಬಟ್ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಮಚ್ಚಿ ಮಾಡೋದ್ರಿಂದ ಪರೋಟ ತುಂಬಾ ಒಳಗಡೆ ಲೇಯರ್ ಬರುತ್ತೆ, ಫ್ಲೇಕಿ ಬರುತ್ತೆ. ತಣ್ಣಗಾದ ನಂತರ ಗಟ್ಟಿ ಆಗೋದು, ನಾರ್ ಥರ ಆಗೋದು ಆ ರೀತಿ ಎಲ್ಲ ಏನೂ ಆಗಲ್ಲ. ಆ್ಯಂಡ್ ತುಪ್ಪ ಅಥವಾ ಬೆಣ್ಣೆ ಹಾಕಿ ಬೇಯಿಸಿದ್ರಂತೂ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ ಕಲರಲ್ಲೂ ಏನೂ ಚೇಂಜ್ ಆಗಿಲ್ಲ ಅವಕಾಡೋ ಹಾಕಿದ್ದೀವಿ ಅಂತ. ಮಧ್ಯ ರೆಡ್ ಚಿಲ್ಲಿ ಫ್ಲೇಕ್ಸ್ ಮಾತ್ರ ಸಿಗ್ತಾ ಇದೆ ಅಷ್ಟೇ. ಆ್ಯಂಡ್ ಪೀಸಸ್ಸು ಸ್ವಲ್ಪ ಎಲ್ಲೆಲ್ಲಾದರೂ ಚೆನ್ನಾಗಿ ಪೇಸ್ಟ್ ಆಗದೆ ಇರೋ ಪೀಸ್ ಮಾತ್ರ ಒಂದೊಂದು ಸಿಗುತ್ತೆ ಅಷ್ಟೇ. ಸೊ ಇವಾಗ ಚಪಾತಿ ಮಾಡೋದಕ್ಕೆ, ಅವಕಾಡೋ ಪರೋಟ ಮಾಡೋದಕ್ಕೆ ಪ್ಯಾನ್ನ ಚೆನ್ನಾಗಿ ಬಿಸಿ ಆದ ನಂತರ ನಾನು ಒತ್ತಿಟ್ಕೊಂಡಿದ್ನಲ್ಲ ಪರೋಟ, ಅದನ್ನು ಹಾಕ್ತಾಯಿದ್ದೀನಿ. ಸೊ ನೋಡಿ ಹಾಕ್ತಿದ್ದ ಹಾಗೇ ಅದು ಏನು ನಾನ್ ಸ್ಟಿಕ್ ಥರ ವರ್ಕ್ ಮಾಡ್ತಾಯಿದೆ, ಎಲ್ಲೂ ಅಂಟ್ಕೋತಾ ಇಲ್ಲ. ಒಂದೊಂದು ಸಲ ಅಂಟ್ಕೊಬಿಟ್ಟು ಚಪಾತಿ ಹಿಂಗೆ ಕೆರೆದು ತೆಗಿಬೇಕು ಕಬ್ಬಿಣದ ತವಗಳಿಗೆ, ಆ ರೀತಿ ಆಗುತ್ತೆ. ಸೊ ಇದು ನಾನ್ ಸ್ಟಿಕ್ ಥರನೇ ಇದೆ ಬೇಸಿಕಲಿ. ಸೊ ತುಂಬಾ ಚೆನ್ನಾಗಿದೆ.
ಒಂದು ಚಪಾತಿ ಅಷ್ಟೇ ನಮಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಕಾವು ತುಂಬ ನಿಧಾನಕ್ಕೆ ಅದು ಬಿಸಿ ಆಗುತ್ತಲ್ವ, ಹಾಗಾಗಿ ಅದು ಒನ್ಸ್ ಬಿಸಿ ಆಗಿಬಿಡ್ತು ಅಂದರೆ ಫಟಾಫಟ್ ಅಂತ ಬೇಗ ಬೇಗ ಮಾಡಿಬಿಡ್ಬೇಕು. ತುಂಬಾ ಚೆನ್ನಾಗಿ ಬಿಸಿ ಬಿಸಿಯಾಗಿ ಚಪಾತಿ ಆಗಿರ್ಬೋದು, ಅಕ್ಕಿ ರೊಟ್ಟಿ, ಪರೋಟ ಸಖತ್ತಾಗಿರುತ್ತೆ ಟೇಸ್ಟು. ಆ್ಯಂಡ್ ನಮ್ಮ ಮನೇಲಂತೂ ನಾನು ಮೊದಲೇ ಹೇಳಿದಾಗೆ ಅಕ್ಕಿ ರೊಟ್ಟಿ ಆಮೇಲೆ ಆಲೂ ಪರೋಟ ಎಲ್ಲ ತುಂಬಾ ಜಾಸ್ತಿನೇ ಮಾಡ್ತಾಯಿರ್ತೀನಿ. ನನ್ನ ಮಗಂಗೆ ತುಂಬಾ ಇಷ್ಟ ಅಂತ. ಸೊ ಇದು ತವ ನನಗೆ ಬೆಸ್ಟ್ ಅಂತ ಅನ್ನಿಸ್ತು. ಚಪಾತಿಗೆ ಒಂದು ತವ ಇಟ್ಕೋಬೇಕು, ರೊಟ್ಟಿಗೆ ಒಂದು ತವ ಇಟ್ಕೋಬೇಕು, ದೋಸೆಗೆ ಒಂದು ತವ ಇಟ್ಕೋಬೇಕು. ಸೊ ಹಾಗಾಗಿ ಎಲ್ಲದಕ್ಕೂ ಒಂದೊಂದು ಅಂತ ಇಟ್ಕೊಬಿಟ್ರೆ ಈ ರೀತಿ ಚೆನ್ನಾಗಿರುತ್ತೆ. ದೋಸೆ ಹಾಕೋದ್ರಲ್ಲಿ ಚಪಾತಿ ಹಾಕಲ್ಲ ನಾನು. ಆ್ಯಂಡ್ ಚಪಾತಿ ಮತ್ತು ಪರೋಟ ಅದೆಲ್ಲ ಮಾಡೋದ್ರಲ್ಲಿ ಅಕ್ಕಿ ರೊಟ್ಟಿ ಹಾಕೋದಿಲ್ಲ ನಾನು. ಅಕ್ಕಿ ರೊಟ್ಟಿಗೆ ಬೇರೆ ಇಟ್ಕೊಂಡಿರ್ತೀನಿ, ಚಪಾತಿ ಮತ್ತು ಪರೋಟಾಗೇ ಬೇರೆ ಇಟ್ಕೊಂಡಿರ್ತೀನಿ. ಹಾಗಾಗಿ ಸಪ್ರೇಟ್ ತವಗಳನ್ನ ಇಲ್ಲಿ ನಾನು ತಗೋತಾ ಇದ್ದೀನಿ. ಇಲ್ಲಿ ಬೆಣ್ಣೆ, ಊರಿಂದ ಬೆಣ್ಣೆನೂ ಸಹ ಕೊಟ್ಟು ಕಳಿಸಿದ್ರು. ಬೆಣ್ಣೆ ಬೇಕಾದರೆ ಹಾಕೋಬೋದು ಅಂತ ಅಂದ್ಬಿಟ್ಟು ಬೆಣ್ಣೆ ಎತ್ತಿಟ್ಟಿದ್ದೀನಿ ಫ್ರಿಜ್ಜಿಂದ ತೆಗೆದು. ಹಿತೈಷ್ ಅಷ್ಟು ಬೆಣ್ಣೆ ತಿನ್ನಲ್ಲ, ಹಾಗಾಗಿ ಅವನಿಗೆ ಇಲ್ಲಿ ಪರೋಟಾಗೆ ಪರೋಟಾಗೆ ಇಲ್ಲಿ ತುಪ್ಪನೇ ಹಾಕ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಅಷ್ಟೇ. ಸಖತ್ ಫ್ಲೇಕಿ ಆಗಿ ಬರುತ್ತೆ ಪರೋಟ ಮಾತ್ರ. ಆ್ಯಂಡ್ ಟ್ರಯಾಂಗಲ್ ಶೇಪಲ್ಲಿ ಇರೋದ್ರಿಂದ ಸಖತ್ತಾಗೂ ಇರುತ್ತೆ ನೋಡೋದಕ್ಕೆ. ಲಂಚ್ ಬಾಕ್ಸಿಗೂ ಮಕ್ಕಳಿಗೆ ಆರಾಮಾಗಿ ಕೊಟ್ಟು ಕಳಿಸ್ಬೋದು. ಪೀಸ್ ಮಾಡಿ ಹಾಕ್ಬಿಟ್ರೆ ಅದರೊಳಗಡೆ ನೋಡಿ ನಾರ್ಮಲ್ ಚಪಾತಿ ಥರನೇ ಅನ್ನಿಸ್ತಾ ಇದೆ. ಸ್ವಲ್ಪ ಲೈಟಾಗಿ ಕಲರಲ್ಲಿ ಚೇಂಜಸ್ ಇರ್ಬೋದು ಅಷ್ಟೇ. ಅದು ಬಿಟ್ಟರೆ ಸಖತ್ ಟೇಸ್ಟಿಯಾಗಿರುತ್ತೆ. ಅವಕಾಡೋ ಇದೆ ಅಂತ ಗೊತ್ತೇ ಆಗೋದಿಲ್ಲ. ಅವಕಾಡೋನ ಯೂಸ್ ಮಾಡಿ ಸ್ಮೂದೀಸ್ ಎಲ್ಲ ಮಾಡ್ತಾರೆ, ಬಟ್ ಅದು ತುಂಬ ಥಿಕ್ಕಾಗಿ ಬರುತ್ತಲ್ಲ, ಅಷ್ಟಾಗಿ ನಮ್ಮ ಮನೆಯಲ್ಲಿ ಯಾರೂ ಇಷ್ಟಪಡಲ್ಲ. ಇನ್ನು ಬ್ರೆಡ್ ಸ್ಯಾಂಡ್ವಿಚ್ ಅಂತೂ ನನಗೆ ತುಂಬಾ ಇಷ್ಟ ಆಗುತ್ತೆ ಅವಕಾಡೋ ಯೂಸ್ ಮಾಡಿ. ಆದರೆ ಪ್ರದೀಪ್ ಮತ್ತು ಹಿತೈಷ್ ತಿನ್ನಲ್ಲ. ಸೊ ಎಲ್ಲರಿಗೂ ತಿನ್ನಬೇಕು, ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಅಂದ್ಬಿಟ್ಟು ಇದನ್ನು ಟ್ರೈ ಮಾಡಿದೆ. ಫಸ್ಟ್ ಟೈಮೇ ಸಖತ್ತು ಚೆನ್ನಾಗಿದೆ ಅಂತ ಹೇಳಿದ್ರು ಇಬ್ಬರೂ. ಹಿತೈಷ್ ಯೂಶ್ವಲಿ ರಾತ್ರಿ ಹೊತ್ತು ಒಂದೇ ಚಪಾತಿ ತಿನ್ನೋದು, ಬಟ್ ಅವನು 2 ಹಾಕಿಸ್ಕೊಂಡು ತಿಂದ. ತುಂಬಾ ಚೆನ್ನಾಗಿದೆ ಮಮ್ಮಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಫ್ಲೇಕಿಯಾಗಿ ಒಳಗಡೆ ಇದೆ ಅಂತ ನೀವೇ ನೋಡ್ಬೋದು. ಎಲ್ಲೂ ಸಹ ಗಟ್ಟಿಯಾಗಿಲ್ಲ, ತುಂಬಾ ಚೆನ್ನಾಗಿತ್ತು. ಸೊ ನೀವೂ ಸಹ ನೆಕ್ಸ್ಟ್ ಟೈಮ್ ಅವಕಾಡೋ ತಂದಾಗ ಈ ರೀತಿ ಅವಕಾಡೋ ಪರೋಟನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತಾವ್ಯಾವ ರೆಸಿಪೀಸ್ ಮಾಡ್ತೀರಾ ಅವಕಾಡೋನ ಯೂಸ್ ಮಾಡಿ ಅಂತಲೂ ಸಹ ಕಮೆಂಟ್ ಮಾಡಿ ತಿಳಿಸಿ.